ಕರಾವಳಿ ಕರ್ನಾಟಕದ ಸಮುದ್ರ ಗಾಳಿ ಬೀಸುವ ಹಳ್ಳಿಯಲ್ಲಿ ಅಜ್ಜಪ್ಪನ ಮನೆ ಮತ್ತೆ ನಿಧಾನವಾಗಿ ಜೀವಂತವಾಗಿರುವಂತೆ ಕಾಣಿಸತೊಡಗಿತು. ಆದರೆ ಜೀವಂತವಾಗುತ್ತಿದ್ದದ್ದು ಆ ಮನೆ ಅಲ್ಲ, ಅದರೊಳಗೆ ವರ್ಷಗಳಿಂದ ಮೌನವಾಗಿ ಮಲಗಿದ್ದ ಕೆಲವು ರಹಸ್ಯಗಳು. ಅಜಯ್ ಆ ಮನೆಗೆ ಬಂದ ದಿನದಿಂದಲೇ ಅವನ ಜೀವನದಲ್ಲಿ ಕೆಲವು ವಿಚಿತ್ರ ಸಂಗತಿಗಳು ನಡೆಯಲು ಆರಂಭಿಸಿತ್ತು. ಆ ಊರಿನಲ್ಲಿ ಕಳೆದ ಮೊದಲ ರಾತ್ರಿ ಅವನಿಗೆ ಕಾಣಿಸಿಕೊಂಡದ್ದು ಆ ಹಸಿರು ಕಣ್ಣುಗಳ ಹೆಣ್ಣು ರೂಪ. ಆ ರೂಪ ಅವನ ಕನಸಿನಲ್ಲ ಅಥವಾ ನಿಜವಾಗಿಯೂ ಅವನ ಮುಂದೆ ನಿಂತಿದ್ದ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಅವನಿಗೆ ಸ್ಪಷ್ಟವಾಗಿತ್ತು. ಅವಳ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಅವಳ ಕಣ್ಣುಗಳಲ್ಲಿ ಒಂದು ಆಳವಾದ ವೇದನೆ ಕಾಣಿಸುತ್ತಿತ್ತು. ಆಕೆ ಏನೋ ಮಾತನಾಡಲು ಪ್ರಯತ್ನಿಸುತ್ತಿರುವಂತೆ ಕಾಣಿಸುತ್ತಿತ್ತು, ಆದರೆ ಅವಳಿಂದ ಒಂದು ಪದವೂ ಹೊರಬರುತ್ತಿರಲಿಲ್ಲ. ಆ ರಾತ್ರಿ ಮುಗಿದ ನಂತರವೂ ಅಜಯ್ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಮೂಡುತ್ತಿತ್ತು, ಆಕೆ ಯಾರು ಅಂತ. ಮಾರನೇ ದಿನ ಬೆಳಿಗ್ಗೆ ಅಜಯ್ ಮನೆ ಹೊರಗೆ ನಿಂತಿದ್ದ. ಅವನ ದೃಷ್ಟಿ ಹಳೆಯ ದೈವಸ್ಥಾನದ ಕಡೆಗೆ ಹೋಗುತ್ತದೆ. ಆ ದೈವಸ್ಥಾನ ಅವನ ಅಜ್ಜಪ್ಪನ ಕಾಲದಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತಿದ್ದ ಜಾಗ. ಆದರೆ ಹಲವು ವರ್ಷಗಳಿಂದ ಅದು ಮೌನವಾಗಿಯೇ ನಿಂತಿತ್ತು. ಆ ಜಾಗವನ್ನು ಗಮನದಿಂದ ನೋಡುತ್ತಿದ್ದಾಗ ಒಂದು ವಿಚಿತ್ರ ಸಂಗತಿ ಅವನ ಗಮನಕ್ಕೆ ಬರುತ್ತದೆ. ದೈವಸ್ಥಾನದ ಮುಂದೆ ಮಣ್ಣಿನ ಮೇಲೆ ಒಂದು ಸಣ್ಣ ಹಾವು ಸತ್ತ ಸ್ಥಿತಿಯಲ್ಲಿ ಬಿದ್ದಿತ್ತು. ಅಜಯ್ ನಿಧಾನವಾಗಿ ಅದಕ್ಕೆ ಹತ್ತಿರ ಹೋಗುತ್ತಾನೆ. ಹಾವು ಸಾಮಾನ್ಯವಾಗಿ ಸತ್ತಿರುವಂತೆ ಕಾಣಿಸುತ್ತಿರಲಿಲ್ಲ. ಅದರ ದೇಹ ವಿಚಿತ್ರವಾಗಿ ಸುಟ್ಟಿಕೊಂಡಂತೆ ಕಾಣುತ್ತಿತ್ತು ಮತ್ತು ಅದರ ತಲೆಭಾಗ ಸ್ವಲ್ಪ ಕತ್ತರಿಸಿದಂತೆ ಹಾಗೂ ಅದರೊಳಗಿಂದ ಶಕ್ತಿ ಯಾರೋ ತೆಗೆದು ಹಾಕಿದಂತೆ ಕಾಣಿಸುತ್ತಿತ್ತು. ಆ ದೃಶ್ಯ ನೋಡಿದಾಗ ಅಜಯ್ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟ ಭಾವನೆ ಮೂಡುತ್ತದೆ. ಅದು ಸಾಮಾನ್ಯವಾಗಿ ಸತ್ತ ಹಾವು ಅನ್ನಿಸುವಂತಿರಲಿಲ್ಲ. ಅಷ್ಟರಲ್ಲಿ ದೇವಪ್ಪ ಎಂಬ ಊರಿನವನು ಅಜಯ್ ಹತ್ತಿರ ಬಂದು, ವಾಸುದೇವ ಅವರು ನಿಮ್ಮನ್ನು ಮನೆಗೆ ಬರಲು ಹೇಳುತ್ತಿದ್ದಾರೆ ಎಂದು ಹೇಳಿದ. ವಾಸುದೇವ ಆ ಊರಿನಲ್ಲಿ ಎಲ್ಲರೂ ಗೌರವದಿಂದ ನೋಡುವ ವ್ಯಕ್ತಿ. ದೈವಸ್ಥಾನದ ವಿಧಿವಿಧಾನಗಳನ್ನು ನೋಡಿಕೊಳ್ಳುತ್ತಿದ್ದವರು. ಅವರ ಮಾತಿಗೆ ಆ ಊರಿನಲ್ಲಿ ಬಹಳ ಗೌರವ ಇತ್ತು. ಹಾಗೆ ಸ್ವಲ್ಪ ಸಮಯದ ನಂತರ ಅಜಯ್ ವಾಸುದೇವನ ಮನೆಗೆ ಹೋಗುತ್ತಾನೆ. ಆ ಮನೆ ಹಳೆಯದಾಗಿದ್ದರಿಂದ ಅದರೊಳಗೆ ಒಂದು ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ಊರಿನ ಯಾವುದೇ ಬೇರೆ ಮನೆಗಳಲ್ಲಿ ಕಾಣಿಸದ ಆ ಒಂದು ತಂಪು ಅವನ ಮನೆ ಒಳಗೆ ಕಾಣಿಸುತ್ತಿತ್ತು. ಅಜಯ್ ಒಳಗೆ ಹೋಗುತ್ತಿದ್ದಂತೆಯೇ ವಾಸುದೇವ ಅವನನ್ನು ಗಮನಿಸುತ್ತಾರೆ. ನಂತರ ನಿಧಾನವಾಗಿ ಮಾತು ಆರಂಭವಾಗುತ್ತದೆ. ಅಜಯ್, ಅಜ್ಜಪ್ಪ ಮನೆಗೆ ಮತ್ತೆ ಜನ ಬಂದಿರುವುದು ಒಳ್ಳೆಯದು. ಆ ಮನೆ ಖಾಲಿಯಾಗಿರಬಾರದು. ಸ್ವಲ್ಪ ಕ್ಷಣ ಮೌನದ ನಂತರ ಅವರು ಮತ್ತೊಂದು ವಿಷಯ ಹೇಳುತ್ತಾರೆ. ದೈವಸ್ಥಾನದ ಪೂಜೆ ಮತ್ತೆ ಪ್ರಾರಂಭವಾಗಬೇಕು ಎಂದು. ಅಜಯ್ ಆ ಮಾತಿಗೆ ಒಪ್ಪುತ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಇರುತ್ತವೆ. ಸ್ವಲ್ಪ ಸಮಯದ ನಂತರ ಅವನು ಒಂದು ಪ್ರಶ್ನೆ ಕೇಳುತ್ತಾನೆ, ಈ ಮನೆಯ ಬಗ್ಗೆ ಯಾವುದಾದರೂ ಹಳೆಯ ರಹಸ್ಯ ಇದೆಯಾ ಎಂದು. ಆ ಪ್ರಶ್ನೆ ಕೇಳಿದಾಗ ವಾಸುದೇವ ಅವರ ಮುಖದಲ್ಲಿ ಒಂದು ಭಯ ಉಂಟಾಗಿ ಸ್ವಲ್ಪ ಸಮಯ ಮೌನವಾಗಿರುತ್ತಾರೆ. ಅವರು ಅಜಯ್ ಕಡೆ ನಿಧಾನವಾಗಿ ನೋಡಿ ನಂತರ ಮಾತನಾಡಲು ಆರಂಭಿಸುತ್ತಾರೆ. ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕೆಲವು ರಹಸ್ಯಗಳು ಇರುತ್ತವೆ ಎಂದು ಮಾತು ಶುರು ಮಾಡಿದಾಗ ಅದೇ ಸಮಯದಲ್ಲಿ ಮನೆಯೊಳಗೆ ಒಂದು ತಣ್ಣನೆಯ ಗಾಳಿ ಬೀಸುತ್ತದೆ. ಅಜಯ್ ಸ್ವಲ್ಪ ತಿರುಗಿ ನೋಡುತ್ತಾನೆ. ಒಂದು ಕ್ಷಣಕ್ಕೆ ಅದೇ ಹಸಿರು ಕಣ್ಣುಗಳ ಹೆಣ್ಣು ರೂಪ ಅವನಿಗೆ ಮತ್ತೆ ಕಾಣಿಸುತ್ತದೆ. ಅವಳ ಕಣ್ಣುಗಳು ನೇರವಾಗಿ ಅಜಯ್ ಕಡೆ ನೋಡುತ್ತಿರುವಂತೆ ಕಾಣಿಸುತ್ತವೆ. ಆದರೆ ಅಜಯ್ ಗಮನಿಸುವ ಮುನ್ನವೇ ಆ ರೂಪ ನಿಧಾನವಾಗಿ ಮಾಯವಾಗುತ್ತದೆ. ಆ ಸಮಯದಲ್ಲಿ ವಾಸುದೇವ ಹೇಳುತ್ತಿದ್ದ ಮಾತುಗಳು ಅಜಯ್ ಕಿವಿಗೆ ಬೀಳುತ್ತಿರುವುದಿಲ್ಲ. ಅವನ ಮುಖವನ್ನು ನೋಡಿದ ವಾಸುದೇವ ಪ್ರಶ್ನಿಸುತ್ತಾರೆ, ಏನಾಯಿತು ಅಜಯ್ ಎಂದು. ಅಜಯ್ ಸ್ವಲ್ಪ ನಿಶಬ್ದವಾಗಿರುತ್ತಾನೆ. ನಂತರ ಏನೂ ಇಲ್ಲ ಎಂದು ಹೇಳಿಬಿಡುತ್ತಾನೆ. ಆ ಕ್ಷಣದಿಂದ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇನ್ನೂ ಗಟ್ಟಿಯಾಗುತ್ತದೆ, ಆಕೆ ಯಾಕೆ ಎಲ್ಲೆಲ್ಲೋ ಕಾಣಿಸುತ್ತಿದ್ದಾಳೆ ಎಂದು. ಆ ದಿನ ಸಂಜೆ ಊರಿನ ರಸ್ತೆಯಲ್ಲಿ ಅಜಯ್ ನಡೆದುಕೊಂಡು ಹೋಗುತ್ತಿದ್ದ. ಅಷ್ಟರಲ್ಲಿ ಒಂದು ಧ್ವನಿ ಕೇಳುತ್ತದೆ, ಅಜಯ್ ಎಂದು. ಅವನು ತಿರುಗಿ ನೋಡುತ್ತಾನೆ. ಅದು ಸಾಕ್ಷಿ, ಅವನ ಬಾಲ್ಯದ ಸ್ನೇಹಿತೆ. ಬಹಳ ವರ್ಷಗಳ ನಂತರ ಇಬ್ಬರು ಮತ್ತೆ ಎದುರಾಗುತ್ತಾರೆ. ಆ ಕ್ಷಣದಲ್ಲಿ ಒಂದು ಮೌನ ಉಂಟಾಗುತ್ತದೆ. ಹಳೆಯ ನೆನಪುಗಳು ಮತ್ತೆ ಜೀವಂತವಾಗುವಂತೆ ಕಾಣಿಸುತ್ತವೆ. ನಂತರ ನಿಧಾನವಾಗಿ ಮಾತು ಆರಂಭವಾಗುತ್ತದೆ. ಆದರೆ ಅಜಯ್ ಮುಖದಲ್ಲಿ ಇನ್ನೂ ಒಂದು ಚಿಂತೆ ಕಾಣಿಸುತ್ತಿತ್ತು. ಅದನ್ನು ಗಮನಿಸಿದ ಸಾಕ್ಷಿ ಪ್ರಶ್ನಿಸುತ್ತಾಳೆ, ಏನಾಯಿತು ಅಜಯ್ ಎಂದು.
ಸ್ವಲ್ಪ ಸಮಯದ ನಂತರ ಅಜಯ್ ಆ ಹಸಿರು ಕಣ್ಣುಗಳ ಹೆಣ್ಣು ರೂಪದ ಬಗ್ಗೆ ಸಾಕ್ಷಿಗೆ ಹೇಳುತ್ತಾನೆ. ಅದನ್ನು ಕೇಳಿದ ನಂತರ ಸಾಕ್ಷಿ ಮುಖ ಗಂಭೀರವಾಗುತ್ತದೆ. ಸ್ವಲ್ಪ ಯೋಚಿಸಿದ ನಂತರ ಅವಳು ಒಂದು ಕತೆ ಹೇಳಲು ಆರಂಭಿಸುತ್ತಾಳೆ. ಅದು ಅವಳ ಅಜ್ಜಿ ಹೇಳುತ್ತಿದ್ದ ಕತೆ. ಆ ಕಥೆಯ ಪ್ರಕಾರ ಒಂದು ದೈವವನ್ನು ಒಂದು ಮನೆ ಕಾವಲುಗಾರ್ತಿಯಾಗಿ ಪ್ರತಿಷ್ಠಾಪಿಸಿದರೆ ಕೆಲವೊಮ್ಮೆ ಮನುಷ್ಯರು ಮಾಡುವ ತಪ್ಪುಗಳಿಂದ ಅದೇ ದೈವವೇ ಒಂದು ದಿನ ಬಂದಿಯಾಗಿ ಬಿಡುತ್ತದೆ. ಈ ಮಾತು ಕೇಳಿದಾಗ ಅಜಯ್ ಕುತೂಹಲ ಹೆಚ್ಚಾಗುತ್ತದೆ. ನಮ್ಮ ಮನೆಯ ಆ ದೈವ ಯಾವುದು ಎಂದು ಕೇಳುತ್ತಾನೆ. ಆದರೆ ಸಾಕ್ಷಿ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ. ಅವಳ ಅಜ್ಜಿ ಸಾಯುವ ಮೊದಲು ಆ ಕಥೆಯನ್ನು ಪೂರ್ಣವಾಗಿ ಹೇಳಿರಲಿಲ್ಲ ಎಂದು. ಆ ಕತೆ ಅಲ್ಲೇ ನಿಂತು ಹೋಗಿತ್ತು. ಆ ಮಾತು ಕೇಳಿದಾಗ ಅಜಯ್ ಮನಸ್ಸಿನಲ್ಲಿ ಒಂದು ಭಾರ ಮೂಡುತ್ತದೆ. ಸ್ವಲ್ಪ ಸಮಯದ ನಂತರ ಸಾಕ್ಷಿ ಇನ್ನೊಂದು ವಿಷಯ ಹೇಳುತ್ತಾಳೆ. ಊರಿನ ಪಶ್ಚಿಮ ದಿಕ್ಕಿನ ದಟ್ಟ ಕಾಡಿನ ಒಳಗೆ ಒಂದು ಹಳೆಯ ದೇವಾಲಯ ಇದೆ. ಅಲ್ಲಿ ಹೋದರೆ ಹಳೆಯ ರಹಸ್ಯಗಳ ಉತ್ತರ ಸಿಗಬಹುದು. ಆ ಮಾತು ಕೇಳಿದ ನಂತರ ಅಜಯ್ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡುತ್ತದೆ. ಆ ಕಾಡಿನೊಳಗೆ ಹೋಗಬೇಕು ಎಂದು. ಆದರೆ ಅದು ತುಂಬ ಪುರಾಣವಾದ ಜಾಗ ಆಗಿದ್ದರಿಂದ ಆ ದೇವಸ್ಥಾನಕ್ಕೆ ಹೋಗುವ ದಾರಿ ಗೊತ್ತಿಲ್ಲ ಮತ್ತು ಅಜ್ಜಿ ಕೂಡ ಅದನ್ನು ಹೇಳುವಷ್ಟರಲ್ಲಿ ತೀರಿಕೊಂಡರು ಎಂದು ಸಾಕ್ಷಿ ಹೇಳಿದಳು. ಹಾಗೆ ಅದನ್ನು ಹೇಳಿದ ತಕ್ಷಣ ಅಜಯ್ ಸಾಕ್ಷಿಯನ್ನು ಕಾಡಿನ ಒಳಗೆ ಇರುವ ದೇವಸ್ಥಾನಕ್ಕೆ ಹೋಗೋಣ ಎಂದು ಕೇಳುತ್ತಾನೆ. ಮೊದಲಿಗೆ ಸಾಕ್ಷಿ ಸ್ವಲ್ಪ ಹಿಂಜರಿಯುತ್ತಾಳೆ. ಆದರೆ ಅಜಯ್ ಹೋಗಲು ತೀರ್ಮಾನ ಮಾಡಿರುವುದನ್ನು ನೋಡಿ ಕೊನೆಗೆ ಅವಳು ಕೂಡ ಅವನ ಜೊತೆ ಹೋಗಲು ನಿರ್ಧರಿಸುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಅಜಯ್ ಮತ್ತು ಸಾಕ್ಷಿ ಆ ದಟ್ಟ ಕಾಡಿನ ಒಳಗೆ ಹೋಗುತ್ತಾರೆ. ಆ ಕಾಡು ಸಾಮಾನ್ಯ ಕಾಡಲ್ಲ, ಅದು ರಹಸ್ಯಗಳಿಂದ ತುಂಬಿದ ಜಾಗ. ಅವರು ಒಳಗೆ ಹೋಗುತ್ತಿದ್ದಂತೆ ಒಂದು ವಿಚಿತ್ರ ಮೌನ ಕಾಣಿಸುತ್ತಿತ್ತು. ಹಕ್ಕಿಗಳ ಶಬ್ದ ಕೂಡ ಕೇಳಿಸುತ್ತಿರಲಿಲ್ಲ. ಗಾಳಿ ಕೂಡ ಆ ಕಾಡಲ್ಲಿ ಬರುತ್ತಿರಲಿಲ್ಲ. ಇಬ್ಬರಿಗೂ ಒಂದು ವಿಚಿತ್ರ ಭಾವನೆ ಉಂಟಾಗುತ್ತದೆ. ಯಾರೋ ಅವರನ್ನು ನೋಡುತ್ತಿರುವಂತೆ ಕಾಣಿಸುತ್ತಿತ್ತು. ಹಾಗೆ ಸ್ವಲ್ಪ ಸಮಯ ಅವರು ನಿಂತು ಸುತ್ತಲೂ ನೋಡುತ್ತಾರೆ. ಆದರೆ ಯಾರೂ ಕಾಣುವುದಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಒಂದು ಜಾಗಕ್ಕೆ ತಲುಪುತ್ತಾರೆ. ಅಲ್ಲಿ ಬಹಳ ದಾರಿಗಳು ಕಾಣಿಸುತ್ತಿದ್ದವು. ಯಾವ ದಾರಿ ಹಿಡಿಯಬೇಕು ಎಂದು ಅವರಿಗೆ ಗೊತ್ತಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಕಾಡಿನೊಳಗೆ ಒಂದು ವಿಚಿತ್ರ ಶಬ್ದ ಕೇಳಿಸುತ್ತದೆ. ಆ ಶಬ್ದ ನಿಧಾನವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅಷ್ಟರಲ್ಲಿ ಒಂದು ಕಪ್ಪು ಹೊಗೆ ಅವರ ಸುತ್ತಲೂ ಆವರಿಸಿಕೊಳ್ಳುತ್ತದೆ. ಆ ಹೊಗೆ ಅವರ ಸುತ್ತ ಸುತ್ತುತ್ತಿತ್ತು. ಅವರಿಗೆ ಹಾಗೆ ಅವರ ಪ್ರಾಣಶಕ್ತಿ ಯಾರೋ ಎಳೆದುಕೊಂಡಂತೆ ಅನಿಸುತ್ತಿತ್ತು ಮತ್ತು ಅವರ ಉಸಿರಾಟ ಭಾರವಾಗುತ್ತಿತ್ತು. ಅದನ್ನು ನೋಡಿ ಅವರಿಗೆ ಭಯ ಇನ್ನಷ್ಟು ಹೆಚ್ಚಾಗುತ್ತದೆ. ಅವರಿಬ್ಬರಿಗೂ ಇನ್ನೇನು ಪ್ರಾಣ ಹೋಗುವಂತೆ ಅನ್ನಿಸುವ ಕ್ಷಣದಲ್ಲಿ ತಕ್ಷಣ ಕಾಡಿನೊಳಗೆ ಒಂದು ಜೋರಾದ ಶಬ್ದ ಕೇಳಿಸುತ್ತದೆ. ಅವರು ಆ ದಿಕ್ಕಿನಲ್ಲಿ ನೋಡುತ್ತಾರೆ. ಒಂದು ದೊಡ್ಡ ಕಾಡು ಹಂದಿ ಅವರ ಮುಂದೆ ಕಾಣಿಸುತ್ತದೆ. ಆದರೆ ಅದು ಸಾಮಾನ್ಯ ಕಾಡು ಹಂದಿಯಂತೆ ಕಾಣಿಸುತ್ತಿರಲಿಲ್ಲ. ಅದರ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಪ್ರಕಾಶ ಕಾಣಿಸುತ್ತಿತ್ತು. ಅದು ಸ್ವಲ್ಪ ಸಮಯ ಅಜಯ್ ಮತ್ತು ಸಾಕ್ಷಿ ಕಡೆ ನೋಡುತ್ತದೆ. ಆ ಕಾಡು ಹಂದಿ ಬಂದ ತಕ್ಷಣ ಅವರನ್ನು ಸುತ್ತಿಕೊಂಡಿದ್ದ ಕಪ್ಪು ಹೊಗೆ ನಿಧಾನವಾಗಿ ಮಾಯವಾಗುತ್ತದೆ. ಅವರ ಭಯ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಂತರ ಆ ಹಂದಿ ತಿರುಗಿ ಒಂದು ದಿಕ್ಕಿನಲ್ಲಿ ನಡೆಯಲು ಆರಂಭಿಸುತ್ತದೆ. ಸ್ವಲ್ಪ ದೂರ ನಡೆದ ನಂತರ ಅದು ಹಿಂದಕ್ಕೆ ತಿರುಗಿ ಅವರ ಕಡೆ ನೋಡುತ್ತದೆ. ಅದನ್ನು ಅನುಸರಿಸಬೇಕೆಂದು ಸೂಚಿಸಿದಂತೆ ಕಾಣುತ್ತದೆ. ಅಜಯ್ ಮತ್ತು ಸಾಕ್ಷಿ ಒಬ್ಬರನ್ನೊಬ್ಬರು ನೋಡುತ್ತಾರೆ. ನಂತರ ನಿಧಾನವಾಗಿ ಅದರ ಹಿಂದೆ ಹೋಗಲು ಆರಂಭಿಸುತ್ತಾರೆ. ಕಾಡಿನೊಳಗೆ ಇನ್ನೂ ಆಳಕ್ಕೆ ಹೋಗುತ್ತಾ ಕೊನೆಗೆ ಒಂದು ಹಳೆಯ ಪಾಳು ಬಿದ್ದ ದೇವಾಲಯಕ್ಕೆ ಅವರಿಬ್ಬರು ಬರುತ್ತಾರೆ. ಅದನ್ನು ನೋಡಿದಾಗ ಅವರಿಗೆ ಆಶ್ಚರ್ಯವಾಗುತ್ತದೆ. ಆ ಕಾಡು ಹಂದಿ ದೇವಾಲಯದ ಮುಂದೆ ನಿಂತು ಒಮ್ಮೆ ಅವರನ್ನು ನೋಡುತ್ತದೆ. ನಂತರ ಮತ್ತೆ ಕಾಡಿನೊಳಗೆ ಮಾಯವಾಗುತ್ತದೆ. ಅಜಯ್ ಮತ್ತು ಸಾಕ್ಷಿ ದೇವಾಲಯದ ಒಳಗೆ ಹೋಗುತ್ತಾರೆ. ಅದರೊಳಗೆ ಹಳೆಯ ನಾಗರ ಮೂರ್ತಿಗಳು, ಹಳೆಯ ಲಿಪಿಗಳು, ಮಣ್ಣಿನಲ್ಲಿ ಮುಚ್ಚಿದ ಪುಸ್ತಕಗಳು, ಅವುಗಳನ್ನು ಅವರು ಗಮನದಿಂದ ನೋಡುತ್ತಾರೆ. ಅಲ್ಲಿ ಯಾವುದೋ ಮಹತ್ವದ ರಹಸ್ಯ ಅಡಗಿರುವಂತೆ ಕಾಣಿಸುತ್ತಿತ್ತು. ಈ ಕಡೆ ಊರಿನಲ್ಲಿ ಜನರು ವಾಸುದೇವನ ಮನೆಯ ಮುಂದೆ ಸೇರುತ್ತಾರೆ. ಬಹಳ ಜನರು ಒಂದೇ ವಿಷಯ ಹೇಳುತ್ತಿದ್ದರು, ಅವರ ಮನೆಗಳ ಮುಂದೆ ಹಾವುಗಳು ಸತ್ತಿರುವುದನ್ನು. ಇದನ್ನು ಕೇಳಿದ ವಾಸುದೇವ ಆಶ್ಚರ್ಯಗೊಳ್ಳುತ್ತಾರೆ. ಇದು ಯಾವುದೋ ದೊಡ್ಡ ಅಪಾಯದ ಸೂಚನೆ ಎಂದು ಅವರಿಗೆ ಅನಿಸುತ್ತದೆ. ಆದರೆ ಅದನ್ನು ಜನರಿಗೆ ಹೇಳಿ ಭಯಪಡಿಸಬಾರದೆಂದು ಯೋಚಿಸಿ ವಾಸುದೇವ ಇದಕ್ಕೇನಾದರೂ ಉಪಾಯ ಮಾಡುವುದಾಗಿ ಹೇಳಿ ಜನರನ್ನು ವಾಪಸ್ ಕಳಿಸುತ್ತಾರೆ. ಆ ರಾತ್ರಿ ಅಜಯ್ ಸಾಕ್ಷಿಯನ್ನು ಅವಳ ಮನೆಯ ಬಳಿ ಬಿಟ್ಟು ತನ್ನ ಮನೆಯ ಕಡೆ ಬರುತ್ತಾನೆ. ದೈವಸ್ಥಾನದ ಬಳಿ ನಿಂತು ಕೈ ಮುಗಿಯುತ್ತಾನೆ. ಆ ಸಮಯದಲ್ಲಿ ಗಾಳಿ ತಣ್ಣಗಿರುತ್ತದೆ. ಅವನು ಮನೆಗೆ ಹೋಗಲು ತಿರುಗುತ್ತಾನೆ. ಅಷ್ಟರಲ್ಲಿ ದೈವಸ್ಥಾನದ ಒಳಗೆ ಒಂದು ವಿಚಿತ್ರವಾಗಿ ಗಗ್ಗರದ ಶಬ್ದ ಕೇಳಿಸುತ್ತದೆ. ಮೊದಲು ಅವನು ಅದನ್ನು ಒಂದು ಪಕ್ಷಿಯ ಶಬ್ದ ಎಂದು ಭಾವಿಸುತ್ತಾನೆ. ಆದರೆ ಆ ಶಬ್ದ ಹೆಚ್ಚಾಗುತ್ತಾ ಹೋಗುತ್ತದೆ.
ಅಜಯ್ ದೈವಸ್ಥಾನದೊಳಗೆ ಹೋಗುತ್ತಾನೆ. ಆ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ನೋಡುತ್ತಾನೆ, ಆದರೆ ಅವನಿಗೆ ಏನೂ ಕೇಳಿಸುವುದಿಲ್ಲ. ಹಿಂತಿರುಗುವಾಗ ಅವನು ದೈವದ ಮೂರ್ತಿಯನ್ನು ಗಮನದಿಂದ ನೋಡುತ್ತಾನೆ. ಅವನಿಗೆ ಏನೋ ಸರಿಯಿಲ್ಲ ಎಂಬ ಭಾವನೆ ಬರುತ್ತದೆ. ಅವನು ಆ ಮೂರ್ತಿಯನ್ನು ಮುಟ್ಟುತ್ತಾನೆ. ಅದು ತುಂಬ ತಣ್ಣಗಿತ್ತು ಮತ್ತು ಆ ಮೂರ್ತಿಯನ್ನು ಹಿಡಿದಷ್ಟು ಸಮಯ ಅವನಿಗೆ ಸುಸ್ತಾದಂತೆ ಅನಿಸುತ್ತಿತ್ತು. 3 ವರ್ಷಗಳ ಹಿಂದೆ ಪೂಜೆ ನಡೆಯುತ್ತಿದ್ದ ಸಮಯದಲ್ಲಿ ಆ ಮೂರ್ತಿ ಬಿಸಿಯಾಗಿರುತ್ತಿತ್ತು, ಆದರೆ ಈಗ ಅದು ತಣ್ಣಗಾಗಿತ್ತು ಮತ್ತು ಮೂರ್ತಿಯನ್ನು ಮುಟ್ಟಿದಾಗ ಯಾವುದೇ ಥರ ಸುಸ್ತು ಆಗುತ್ತಿರಲಿಲ್ಲ. ಇದನ್ನೆಲ್ಲ ಗಮನಿಸಿ ಅಜಯ್ ಮೂರ್ತಿಯ ಹಿಂದೆ ನೋಡುತ್ತಾನೆ. ಮೂರ್ತಿಯ ತಳಭಾಗದಲ್ಲಿ ಮಣ್ಣು ಹೊಸದಾಗಿ ತೋಡಿದಂತೆ ಕಾಣುತ್ತಿತ್ತು. ಯಾರೋ ಇತ್ತೀಚೆಗೆ ಅಲ್ಲಿ ಏನೋ ಮಾಡಿರುವಂತೆ ಅನಿಸುತ್ತಿತ್ತು. ಅಷ್ಟರಲ್ಲಿ ಅವನ ಹಿಂದೆ ಮತ್ತೆ ಆ ಹಸಿರು ಕಣ್ಣುಗಳ ಹೆಣ್ಣು ರೂಪ ಕಾಣಿಸುತ್ತದೆ. ಈ ಬಾರಿ ಅವಳು ಬಹಳ ಹತ್ತಿರ ನಿಂತಿದ್ದಳು. ಅವಳ ಕಣ್ಣುಗಳು ದುರ್ಬಲವಾಗಿದ್ದವು. ಅವಳು ಭಯಗೊಂಡಂತೆ ಕಾಣಿಸುತ್ತಿತ್ತು, ಆದರೆ ಅವಳು ಅಜಯ್ ಕಡೆ ನೋಡುತ್ತಿರಲಿಲ್ಲ. ಅವಳು ಅವನ ಹಿಂದೆ ಯಾರನ್ನೋ ನೋಡುತ್ತಿದ್ದಳು. ಅಜಯ್ ಕೂಡ ಆ ದಿಕ್ಕಿನಲ್ಲಿ ನೋಡುತ್ತಾನೆ, ಆದರೆ ಅವನಿಗೆ ಏನೂ ಕಾಣುವುದಿಲ್ಲ. ಮತ್ತೆ ಅವನು ಅವಳ ಕಡೆ ನೋಡುತ್ತಿರುವಷ್ಟರಲ್ಲಿ ಅವಳು ಮಾಯವಾಗುತ್ತಾಳೆ. ಅಷ್ಟರಲ್ಲಿ ದೈವಸ್ಥಾನದ ಹೊರಗಿನಿಂದ ಲೋಹದ ಕಾಲ್ಗೆಜ್ಜೆಯ ಶಬ್ದ ಕೇಳುತ್ತದೆ ಮತ್ತು ಒಂದು ಗಂಭೀರ ಧ್ವನಿ ಸಮಯ ಕಡಿಮೆಯಾಗುತ್ತಿದೆ ಎಂದು ಕೇಳಿಬರುತ್ತದೆ. ಅದನ್ನು ಕೇಳಿ ಅಜಯ್ ತಕ್ಷಣ ದೈವಸ್ಥಾನದಿಂದ ಹೊರಗೆ ಬರುತ್ತಾನೆ, ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಅವನು ಮನೆ ಕಡೆ ನೋಡುತ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ಅವನ ಮನೆಯ ಮೇಲ್ಛಾವಣಿಯಲ್ಲಿ ಆ ಹಸಿರು ಕಣ್ಣುಗಳ ಹೆಣ್ಣು ರೂಪದ ಜೊತೆ ಮತ್ತೊಂದು ಕಪ್ಪು ಆಕೃತಿ ನಿಂತಿತ್ತು. ಆ ದೃಶ್ಯ ನೋಡಿ ಅಜಯ್ ಮನಸ್ಸಿನಲ್ಲಿ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ತಾನು ತಿಳಿಯಬೇಕಾದ ರಹಸ್ಯಗಳು ಇನ್ನೂ ತುಂಬ ಇದೆ ಎಂದು. ಅಂದ ಹಾಗೆ ಅಜಯ್ ಮತ್ತು ಸಾಕ್ಷಿ ಕಾಡಿನೊಳಗಿನ ಆ ದೇವಾಲಯದಲ್ಲಿ ಯಾವ ರಹಸ್ಯವನ್ನು ಕಂಡರು? ಆ ಹಸಿರು ಕಣ್ಣುಗಳಿರುವ ಆ ಹೆಣ್ಣು ಯಾರು? ಆ ಕಾಡು ಹಂದಿ ಯಾಕೆ ಕಾಡಿನ ಯಾವುದೋ ದಿಕ್ಕಿನಿಂದ ತಕ್ಷಣ ಬಂದು ಅವರನ್ನು ಕಾಪಾಡಿ ದೇವಾಲಯದ ದಾರಿ ತೋರಿಸಿತು? ಅದರ ಹಿಂದೆ ಏನಾದರೂ ಕತೆ ಇದೆಯಾ? ಮತ್ತು ಅಜಯ್ ಮನೆಯ ಮೇಲೆ ನಿಂತಿದ್ದ ಆ ಕಪ್ಪು ಆಕೃತಿ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ. ಅಯ್ಯೋ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.